ನಮಸ್ಕಾರ. ಭಾರತೀಯ ಸಂಸ್ಕೃತಿಯಲ್ಲಿ ದೀಪಗಳ ಆರಾಧನೆಗೆ ಬಹಳ ಮಹತ್ವಪೂರ್ಣವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಭಾರತೀಯರು ಎಲ್ಲ ಶುಭ ಕಾರ್ಯಗಳನ್ನು ದೀಪವನ್ನು ಬೆಳಗಿಸುವುದರ ಮೂಲಕ ಆರಂಭ ಮಾಡ್ತಾರೆ. ದೀಪದಲ್ಲಿ ಭಗವಂತನ ಸ್ವರೂಪವನ್ನು ಕಂಡಂತಹ ದೇಶ ನಮ್ಮದು. ಈ ದೀಪಗಳ ಆರಾಧನೆ ಇಲ್ಲದೆ ನಮ್ಮ ಯಾವ ಕಾರ್ಯಗಳು ಆರಂಭವೇ ಆಗುವುದಿಲ್ಲ. ಹಾಗಾಗಿ ದೀಪಗಳ ಮಹತ್ವ ಏನು, ದೀಪಗಳನ್ನು ಉರಿಸುವುದರಿಂದ ಯಾವ ರೀತಿಯ ಪ್ರಯೋಜನ, ಯಾವ ಕಾಲದಲ್ಲಿ ದೀಪವನ್ನು ಹಚ್ಚಬೇಕು, ಅದರಿಂದ ಏನೆಲ್ಲ ಪ್ರಯೋಜನಗಳಿದೆ ಎನ್ನುವುದನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ದೀಪವನ್ನು ಸಂಧ್ಯಾಕಾಲದಲ್ಲಿ ನಾವು ಹಚ್ಚುತ್ತೇವೆ. ಸೂರ್ಯನು ಅಸ್ತಮಿಸುವ ಸಮಯದಿಂದ ಆರಂಭಿಸಿ ಸೂರ್ಯನ ಉದಯದ ಕಾಲದವರೆಗೆ ಯಾವ ಮನೆಯಲ್ಲಿ ದೀಪ ಬೆಳಗುತ್ತಾ ಇರ್ತದೆಯೋ ಆ ಮನೆಯಲ್ಲಿ ದಾರಿದ್ರ್ಯ ಇರುವುದಿಲ್ಲ, ಅಲ್ಲಿ ಬಡತನ ಇರುವುದಿಲ್ಲ. ಮನೆಯ ಬಡತನ ದೂರವಾಗಿ ಸದಾಕಾಲ ಧನ ಧಾನ್ಯಗಳು ತುಂಬಿರಬೇಕು ಅಂತಾದರೆ ಆ ಮನೆಯಲ್ಲಿ ಸಂಧ್ಯಾಕಾಲದಿಂದ ಸೂರ್ಯೋದಯದವರೆಗೆ ದೀಪ ಬೆಳಗುತ್ತಾ ಇರಬೇಕು. ಕನಿಷ್ಠ ಪಕ್ಷ ಸಂಧ್ಯಾಕಾಲದಲ್ಲಿ ದೀಪವನ್ನು ಉರಿಸಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ಸಾಯಂ ಸಂಧ್ಯಾಕಾಲದಲ್ಲಿ ದೀಪವನ್ನು ಪ್ರತಿ ಮನೆಯಲ್ಲಿ ಬೆಳಗಿ ಆ ದೀಪಕ್ಕೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥಿಸುವಂತಹ ಪರಿಪಾಠ ಮನೆಯಲ್ಲಿ ಬೆಳೆದು ಬಂದಿದೆ. ಆ ಸಮಯದಲ್ಲಿ ನಾವು ದೀಪವನ್ನು ಪ್ರಾರ್ಥನೆ ಮಾಡ್ತೇವೆ. ನಾವು ಹೇಳ್ತೇವೆ ಮಂಗಲೇ ಪಾಪನಾಶಿನಿ ಅಂತ ಅವಳನ್ನು ಪ್ರಾರ್ಥನೆ ಮಾಡ್ತೇವೆ. ಮಂಗಲಕರಳಾದವಳು, ಮನೆಯಲ್ಲಿ ಸದಾಕಾಲ ಶುಭವನ್ನು ತುಂಬುವವಳು ಅವಳು, ಪಾಪನಾಶಿನಿ. ನಾವು ಬೆಳಗಿನಿಂದ ಸಂಜೆಯವರೆಗೆ ಅದೆಷ್ಟೋ ಪಾಪಗಳನ್ನು ತಿಳಿದೋ ತಿಳಿಯದೆಯೋ ಮಾಡಿರ್ತೇವೆ. ಅದನ್ನೆಲ್ಲ ದೂರ ಮಾಡುವಂತಹ ಶಕ್ತಿ ಇರುವುದು ದೀಪಕ್ಕೆ. ಮತ್ತೊಂದು ಕೆಲಸವನ್ನು ದೀಪ ಮಾಡ್ತದೆ, ನಮ್ಮ ಅಜ್ಞಾನವನ್ನು ದೂರ ಮಾಡ್ತದೆ. ಅಜ್ಞಾನಾಂಧಸ್ಯ ಮೇ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ. ದೀಪದ ಮುಂದೆ ಕರಗಳನ್ನು ಜೋಡಿಸಿ ನಾವು ಪ್ರಾರ್ಥನೆ ಮಾಡಬೇಕಾದಂಥ ರೀತಿ ಇದು. ಅಜ್ಞಾನದ ಕತ್ತಲೆಯಲ್ಲಿ ನಾನಿದ್ದೇನೆ, ನೀನು ನನ್ನಲ್ಲಿ ಸುಜ್ಞಾನವನ್ನು, ಒಳ್ಳೆಯ ಜ್ಞಾನವನ್ನು ಬೆಳಗುವಂತೆ ಮಾಡಬೇಕು. ಸದಾಕಾಲ ಜ್ಞಾನದ ದೀಪ ನನ್ನಲ್ಲಿ ಬೆಳಗುವಂತೆ, ನನ್ನ ಅಂತರಂಗದಲ್ಲಿ ಜ್ಞಾನದ ದೀಪ ಬೆಳಗುವಂತೆ ಮಾಡಬೇಕು. ನನ್ನ ಮನೆಯಲ್ಲಿ ಸದಾಕಾಲ ಸಮೃದ್ಧಿಯಾಗುವಂತೆ ನೀನು ಮಾಡಬೇಕು ಅಂಥೇಳಿ ದೀಪವನ್ನು ಪ್ರಾರ್ಥನೆ ಮಾಡ್ತೇವೆ. ದೀಪದಲ್ಲಿ ತ್ರಿಮೂರ್ತಿಗಳನ್ನು ಕಾಣತಕ್ಕಂಥ ಪರಿಪಾಠ, ಆ ರೀತಿಯ ಪರಿಕಲ್ಪನೆ ನಮ್ಮಲ್ಲಿದೆ. ಹಾಗಾಗಿ ದೀಪದ ಮೂಲದಲ್ಲಿ ಪರಬ್ರಹ್ಮನನ್ನು ಕಾಣ್ತೇವೆ, ದೀಪದ ಮಧ್ಯದಲ್ಲಿ ಜನಾರ್ದನನ ಮಹಾವಿಷ್ಣುವನ್ನು ಕಾಣ್ತೇವೆ. ಅದೇ ರೀತಿಯಲ್ಲಿ ದೀಪದ ಅಗ್ರಭಾಗದಲ್ಲಿ ತುದಿಯಲ್ಲಿ ಶಂಕರನನ್ನು, ಶಿವನನ್ನು ಕಂಡು ತ್ರಿಮೂರ್ತಿಗಳನ್ನು ದೀಪದಲ್ಲಿ ಕಂಡು ಆ ಸಂಧ್ಯಾ ದೀಪಕ್ಕೆ ನಾವು ನಮಸ್ಕಾರ ಮಾಡ್ತೇವೆ. ಇದು ಒಂದು ಕ್ರಮ. ಆದರೆ ಇನ್ನು 3 ದೇವತೆಗಳನ್ನು ಇದರಲ್ಲಿ ಕಂಡು ನಮಿಸುವಂತಹ ಪರಿಪಾಠ ಕೂಡ ಇದೆ. ದೀಪದ ಮೂಲದಲ್ಲಿ ಗೌರಿಯನ್ನು ಕಾಣ್ತೇವೆ, ದೀಪದ ಮಧ್ಯದಲ್ಲಿ ಸರಸ್ವತಿಯನ್ನು ಕಾಣ್ತೇವೆ, ದೀಪದ ತುದಿಯ ಭಾಗದಲ್ಲಿ ಲಕ್ಷ್ಮಿಯನ್ನು ಕಂಡು ಪ್ರಾತಃ ಕಾಲದಲ್ಲಿ ಮತ್ತು ಸಂಧ್ಯಾಕಾಲದಲ್ಲಿ ದೀಪವನ್ನು ಉರಿಸಿ ನಮಸ್ಕಾರ ಮಾಡ್ತೇವೆ. ಇಲ್ಲೊಂದು ವಿಶೇಷತೆಯನ್ನು ನಾವು ಗಮನಿಸಬೇಕು. ಗೌರಿಯನ್ನು, ಸರಸ್ವತಿಯನ್ನು, ಲಕ್ಷ್ಮಿಯನ್ನು ದೀಪದಲ್ಲಿ ಕಾಣುವ ಬಗೆಯ ಜೊತೆಯಲ್ಲಿ ಅದಕ್ಕೊಂದು ಔಚಿತ್ಯವನ್ನು ಕೂಡ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಇಲ್ಲಿ ಗೌರಿ ಮನೆಯ ರಕ್ಷಕಿಯಾಗಿ ಕಾಣಿಸಿಕೊಳ್ತಾಳೆ. ಮನೆಗೆ ಯಾವುದೇ ರೀತಿಯ ಬಾಧೆ ಬರದಂತೆ, ಕಷ್ಟಗಳು ಬರದಂತೆ, ಅಪಮೃತ್ಯು ಬರದಂತೆ ರಕ್ಷಿಸುವಂತಹ ಗೌರಿ ಈ ದೀಪದ ಮೂಲ ಭಾಗದಲ್ಲಿ ಇದ್ದಾಳೆ. ಇನ್ನು ಬಡತನವನ್ನು ದೂರ ಮಾಡಿ ಸದಾಕಾಲ ಮನೆಯಲ್ಲಿ ಧಾನ್ಯ ಸಮೃದ್ಧಿಯಾಗುವಂತೆ, ಧನ ಸಮೃದ್ಧಿಯಾಗುವಂತೆ ಮಾಡತಕ್ಕಂತಹ ಲಕ್ಷ್ಮಿ ಕೂಡ ದೀಪದ ತುದಿಯ ಭಾಗದಲ್ಲಿದ್ದಾಳೆ. ದೀಪದ ಮಧ್ಯಭಾಗದಲ್ಲಿ ಸರಸ್ವತಿ ಇದ್ದು ಮನೆಯ ಮಕ್ಕಳಿಗೆಲ್ಲ ಜ್ಞಾನವನ್ನು ಕೊಡ್ತಾಳೆ, ಅಜ್ಞಾನವನ್ನು ದೂರ ಮಾಡ್ತಾಳೆ. ಹಾಗಾಗಿ ಮನೆಯನ್ನು ರಕ್ಷಿಸುವಂತಹ ಗೌರಿ, ಬಡತನವನ್ನು ದೂರ ಮಾಡುವಂತಹ ಲಕ್ಷ್ಮಿ, ವಿದ್ಯೆಯನ್ನು ನೀಡಿ ಅಜ್ಞಾನವನ್ನು ದೂರ ಮಾಡುವ ಸರಸ್ವತಿ, ಈ ಮೂವರೂ ಸ್ಥಿರವಾಗಿ ಮನೆಯಲ್ಲಿ ನಿಲ್ಲಬೇಕು ಎನ್ನುವ ಕಾರಣದಿಂದ ನಾವು ದೀಪವನ್ನು ಪ್ರಾರ್ಥನೆ ಮಾಡ್ತೇವೆ. ಈ ದೀಪವನ್ನು ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ, ಅದರಲ್ಲೂ ಪೂರ್ವ ಈಶಾನ್ಯ ದಿಕ್ಕಿನಲ್ಲಿ ದೀಪವನ್ನು ಉರಿಸಿ ಯಾರು ಪ್ರಾರ್ಥನೆ ಮಾಡ್ತಾರೆ ಅಂತಹ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ಶಾಶ್ವತವಾಗಿ ನಿಲ್ತದೆ. ಹಾಗಾಗಿ ದೀಪ ನಮಗೆ ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಸುವುದು ಮಾತ್ರ ಅಲ್ಲ, ಭಗವಂತನನ್ನು ತೋರಿಸುವಂತಹ ಶಕ್ತಿ. ಹಾಗಾಗಿ ದೀಪ್ಯತೆ ದೀಪಯತಿ ವಾ ಸ್ವಂ ಪರಂಚೇತಿ ದೀಪ ಅಂತ ಹೇಳಿದ್ದಾರೆ. ನಾನು ನಿಜವಾಗಿ ಯಾರು, ನನ್ನ ಸ್ವರೂಪ ಏನು ಎನ್ನುವುದನ್ನು, ನಮ್ಮ ಅಜ್ಞಾನವನ್ನು ಕಳೆದು ನಮ್ಮ ನಿಜ ಸ್ವರೂಪವನ್ನು ನಮಗೆ ಅರ್ಥ ಮಾಡಿಸುವುದರ ಜೊತೆಯಲ್ಲಿ ನಮಗೆ ಭಗವಂತನನ್ನು ತೋರಿಸುವಂತಹ ಶಕ್ತಿ ದೀಪಕ್ಕೆ ಮಾತ್ರ ಇದೆ. ಹಾಗಾಗಿ ದೀಪವು ಭಗವಂತನನ್ನು ತೋರಿಸುವ ಶಕ್ತಿಯಾಗಿರುವುದರಿಂದ ಭಗವಂತನನ್ನು ದೀಪದ ಮೂಲಕವೇ ನಾವು ಕಾಣಬೇಕು. ಹಾಗಾಗಿ ಪ್ರಾತಃ ಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ ದೀಪವನ್ನು ಉರಿಸಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೇವೆ. ಹಾಗಾದರೆ ಆ ದೀಪವನ್ನು ಹೇಗೆ ಉರಿಸಬೇಕು, ಅದಕ್ಕೂ ಒಂದು ಹಿರಿಯರ ಕ್ರಮವನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ಗವಾಜ್ಯಂ, ಗೋವಿನ ತುಪ್ಪವನ್ನು ಅಥವಾ ತೈಲಂ ಅಂದರೆ ಎಳ್ಳಿನ ಎಣ್ಣೆಯನ್ನು, ಕುಸುಮೈಶ್ಚ ಸುವಾಸಿತಂ ಅಂತ ಹೇಳ್ತಾರೆ.
ಅಂದರೆ ಪುಷ್ಪದ ಪರಿಮಳವನ್ನು ಹೊತ್ತಂತಹ ಎಣ್ಣೆಯ ಮೂಲಕ ನಾವು ದೀಪವನ್ನು ಭಗವಂತನಿಗೆ ಅರ್ಪಿಸಿದೆವು ಅಂತಾದರೆ ನಮಗೆ ವಿಷ್ಣು ಲೋಕ ಪ್ರಾಪ್ತಿಯಾಗ್ತದೆ. ಮರಣದ ನಂತರ ಶ್ರೇಷ್ಠವಾದ ಲೋಕವನ್ನು ಪಡೆಯುವುದಕ್ಕೆ ಕೂಡ ಈ ದೀಪದ ಆರಾಧನೆ ಕಾರಣವಾಗ್ತದೆ. ಹಾಗಾಗಿ ದೀಪ ಎನ್ನುವಂಥದ್ದು ಸಾಮಾನ್ಯವಾದದಲ್ಲ, ಭಗವಂತನೆಡೆಗೆ ನಮ್ಮನ್ನು ಕೊಂಡು ಹೋಗುವ ಶಕ್ತಿ ಅಂತ ಹೇಳ್ತೇವೆ. ಹಾಗಾಗಿ ದೀಪವನ್ನು ಉರಿಸುವಾಗ ಒಂದು ಮಾಡತಕ್ಕಂಥ ಪ್ರಾರ್ಥನೆ, ಪ್ರಸಿದ್ಧವಾದ ಪ್ರಾರ್ಥನೆ ಇದೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಶುಭವನ್ನು ಉಂಟು ಮಾಡಲಿ, ಕಲ್ಯಾಣವನ್ನು, ಮಂಗಲವನ್ನು ಉಂಟು ಮಾಡಲಿ, ನಮ್ಮೆಲ್ಲರಿಗೆ ಆರೋಗ್ಯವನ್ನು ಕೊಡಲಿ, ನಮ್ಮೆಲ್ಲರ ಮನೆಯಲ್ಲಿ ಧನ ಸಂಪತ್ತುಗಳು ಹೆಚ್ಚಾಗುವಂತೆ ಮಾಡಲಿ. ಇದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮಲ್ಲಿ ಶತ್ರು ಬುದ್ಧಿ ಇದ್ದರೆ, ಇನ್ನೊಬ್ಬರನ್ನ ವೈರಭಾವದಿಂದ ಕಾಣುವಂತಹ ಮನಸ್ಸಿನ ಸ್ಥಿತಿ ಇದ್ದರೆ ಅದನ್ನು ದೂರ ಮಾಡತಕ್ಕಂತಹ ಶಕ್ತಿ ದೀಪಕ್ಕಿದೆ. ಅಂತಹ ದೀಪಕ್ಕೆ ನಾನು ನಮಸ್ಕಾರ ಮಾಡ್ತೇನೆ. ಈ ದೀಪದ ಅಗ್ನಿ ಸಾಮಾನ್ಯವಾದದ್ದಲ್ಲ. ದೀಪಾಗ್ನಿಯಿಂದ ಸಮಸ್ತವಾದಂತಹ ಲೋಕವು ಪರಿಶುದ್ಧವಾಗುತ್ತದೆ. ದೀಪಾಗ್ನಿ ಶುದ್ಧಾಶ್ಚ ಭವಂತು ಲೋಕಾಹ ಅಂತ ಹಿರಿಯರು ಹೇಳಿದ್ದಾರೆ. ಹೇಗೆ ಶುದ್ಧವಾಗ್ತದೆ ಅಂತ ಕೇಳಿದರೆ, ಚಿತ್ತೇನ ವಾಚಾಪಿ ಚ ಕರ್ಮಣಾಪಿ, ನಮ್ಮ ಮನಸ್ಸು ಶುದ್ಧವಾಗ್ತದೆ, ನಮ್ಮ ಮಾತು ಶುದ್ಧವಾಗ್ತದೆ, ನಮ್ಮ ಕಾರ್ಯಗಳು ಶುದ್ಧವಾಗ್ತದೆ. ಹಾಗಾಗಿ ಸಮೃದ್ಧವಾದ ಪರಿಶುದ್ಧವಾದಂತಹ ಲಕ್ಷ್ಮಿ, ಪರಿಶ್ರಮಪೂರ್ವಕವಾಗಿ ಸಂಪಾದನೆ ಮಾಡಿದಂಥ ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಈ ದೀಪ ಮಾಡ್ತಾಳೆ. ಹಾಗಾಗಿ ಮನಸ್ಸು, ಕರ್ಮ, ಮಾತು ಎಲ್ಲವೂ ಶುದ್ಧವಾಗುವುದಕ್ಕೆ ಈ ದೀಪಕ್ಕೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ದೀಪದಿಂದಾಗಿಯೇ ಜಗತ್ತು ಬೆಳಗುತ್ತದೆ. ನಮ್ಮ ಹೃದಯದಲ್ಲಿರತಕ್ಕಂಥ ಅಜ್ಞಾನ ದೂರವಾಗ್ತದೆ. ಸ್ನೇಹಂ ಪರೇಶಾಂ ಹಿತಸಾಧನಂಚ, ದೀಪದಿಂದ ಇನ್ನೊಂದು ಪ್ರಯೋಜನ ಇದೆ. ನಮ್ಮೆಲ್ಲರ ನಡುವಿನಲ್ಲಿ ಸ್ನೇಹ ಬಾಂಧವ್ಯ ಬೆಳೆಯುತ್ತದೆ. ಆ ಮೂಲಕ ಸದಾಕಾಲ ಲೋಕದ ಹಿತವನ್ನು ಮಾಡುವಂತಹ ಮನಸ್ಸು ನಮ್ಮಲ್ಲಿ ಉಂಟಾಗುತ್ತದೆ. ಹೀಗೆ ಹಲವು ಬಗೆಯ ಒಳಿತನ್ನು ಉಂಟು ಮಾಡತಕ್ಕಂತಹ ದೀಪಗಳನ್ನು ಸದಾಕಾಲ ನಾವು ಪೂಜಿಸಬೇಕು, ಅದನ್ನು ಪ್ರಾರ್ಥನೆ ಮಾಡಬೇಕು. ಆ ಮೂಲಕ ಭಗವಂತನನ್ನು ಕಾಣಬೇಕು ಅಂಥೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನಾವು ಪ್ರತಿ ಮನೆಯಲ್ಲಿ, ದೇವಾಲಯಗಳಲ್ಲಿ ದೀಪಗಳ ಆರಾಧನೆಯನ್ನು ಮಾಡಿ ತನ್ಮೂಲಕ ನಾವು ಭಗವಂತನನ್ನು ಕಾಣೋಣ, ಆ ಮೂಲಕ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.